प्रिय छात्राः संस्कृत पुनरावर्तन कक्षां स्वागतम्। अहं गणपति हेगडे संस्कृत अध्यापकः। अद्य अहं पुनरावर्तन कक्षां करोमि ಅಂದರೆ ಯಾರು ಇವತ್ತು ಕಲಿಕೆಯಲ್ಲಿ ಹಿಂದುಳಿದಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಪಾಸಿಂಗ್ ಪ್ಯಾಕೇಜನ್ನು ಗಣೇಶ್ ಭಟ್ ಅಂತ ಸಂಸ್ಕೃತ ಅಧ್ಯಾಪಕರು ಅವರು ಒಂದು PDF ಅಲ್ಲಿ ಪಾಸಿಂಗ್ ಪ್ಯಾಕೇಜನ್ನು ನಮಗೆ ಕಳಿಸ್ಕೊಟ್ಟಿದ್ರು. ಅದನ್ನು ನಾನು ವಿಡಿಯೋ ಮೂಲಕ ಪ್ರಸ್ತುತಪಡಿಸ್ತೀನಿ. ಇದರಿಂದ ತುಂಬ ಹಿಂದುಳಿದವರಿಗೆ, ತುಂಬ ಹಿಂದುಳಿದ ಮಕ್ಕಳಿಗೆ ತುಂಬ ಇದರಿಂದ ಉಪಕಾರ ಆಗುತ್ತೆ ಅಂತ ತಿಳ್ಕೊಂಡು ಭಾವಿಸುತ್ತಾ ಯಾರೂ ಸಂಸ್ಕೃತದಲ್ಲಿ ಅನುತ್ತೀರ್ಣರಾಗಬಾರ್ದು, ಫೇಲ್ ಆಗಬಾರ್ದು. ಅದಕ್ಕೂ ಆ ಉದ್ದೇಶವನ್ನು ಇಟ್ಕೊಂಡು ಸ್ಲೋ ಲರ್ನರ್ಸಿಗೋಸ್ಕರನೇ ಇವತ್ತಿನ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ 3-4 ಸಲ ಇದನ್ನು ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಗಳಲ್ಲಿ ಮಿನಿಮಮ್ 50ರಿಂದ 60 ಅಂಕಗಳನ್ನು ಇದರಿಂದ ಪಡಿಬೋದು ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಮುಖ್ಯ ಪ್ರಶ್ನೆ, ಏಕವಾಕ್ಯೇನ ಉತ್ತರಂ ಲಿಖತ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ದುಃಖಿತಃ ಧ್ರುವಃ ಕಸ್ಯಾಹ ಸಮೀಪಂ ಅಗಚ್ಚತ್. ಮೊದಲು ಕ್ವಶನ್ ಮೀನಿಂಗ್ ತಿಳ್ಕೊಳ್ಳಿ. ದುಃಖಿತನಾದಂತಹ ಧ್ರುವನು ಯಾರ ಬಳಿಗೆ ಹೋದನು ಅಂದರೆ ಯಾರ ಸಮೀಪ ಹೋದ ಅಂತ. ಧ್ರುವ ಅನ್ನೋ ಲೆಸನ್ದು ಇದು. ಮಾತುಹು ಅಂತ ಇದೆ ಉತ್ತರ. ಅಂದರೆ ಏನು? ಕಸ್ಯಾಹ ಬದಲು ನೀವು ಮಾತುಹು ಅನ್ನೋ ಪದವನ್ನು ಸೇರಿಸಬೇಕು. ದುಃಖಿತಃ ಧ್ರುವಃ ಮಾತುಹು ಸಮೀಪಂ ಅಗಚ್ಚತ್ ಅಂತ ಬರಿಬೇಕು. ಏಕವಾಕ್ಯನ ಉತ್ತರಂ ಅಂತ ಇದ್ದರೂ ಇದು ಏಕಪದೇನ ಉತ್ತರಂ ಥರ ಇದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಆ್ಯಕ್ಚುಲಿ ಒಂದು ಪದ ಕಲ್ತ್ಕೊಂಡ್ರೆ 1 ಮಾರ್ಕನ್ನು ತಗೊಳ್ಬೋದು. ದುಃಖಿತಃ ಧ್ರುವಃ ಮಾತುಹು ಸಮೀಪಂ ಕಸ್ಯಾಹ ಬದಲು ಮಾತುಹು ಬರಿರಿ. ದುಃಖಗೊಂಡ ಧ್ರುವನು ತಾಯಿಯ ಬಳಿಗೆ ಹೋದನು ಅಂತ. ಆಮೇಲೆ ಎರಡನೇ ಪ್ರಶ್ನೆ, ಕೇ ಮುಹುರ್ಮುಹುಃ ಪರಿಭವಂ ಅನುಭವಂತಿ. ಯಾರು ಪದೇ ಪದೇ ಕಷ್ಟವನ್ನು ಅನುಭವಿಸುತ್ತಾರೆ. ಭಗವತಃ ಕೃಪಯಾ ವಿನಃ ಅಂದರೆ ಕೆ ಬದಲು ಈ ವರ್ಡ್ಸನ್ನು ಬರೀಬೇಕು. ಭಗವಂತನ ಅನುಗ್ರಹ ಇಲ್ಲದೇ ಇರುವವರು, ಕೃಪೆ ಇಲ್ಲದೇ ಇರುವವರು, ಮುಹುರ್ಮುಹುಃ ಪದೇ ಪದೇ ಕಷ್ಟವನ್ನು ಅನುಭವಂತಿ ಅಂದರೆ ಅನುಭವಿಸುತ್ತಾರೆ. ಸೊ ಕೆ ಬದಲು ಇದಿಷ್ಟು ಪದಗಳನ್ನು ಬರೀಬೇಕು. ಧ್ರುವಃ ಸಾಕ್ಷಾತ್ಕರ್ತು ಕುತ್ರ ಪ್ರಸ್ಥಿತಃ. ಧ್ರುವನು ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಎಲ್ಲಿಗೆ ಹೊರಟನು ಅಂತ ಅರ್ಥ. ಧ್ರುವಃ ನಾರಾಯಣಂ ಸಾಕ್ಷಾತ್ಕರ್ತು ಘೋರಂ ಅರಣ್ಯಂ ಪ್ರಸ್ಥಿತಃ. ಕುತ್ರ ಬದಲು ಈ ವರ್ಡ್ಸನ್ನು ಬರೀಬೇಕು. ಧ್ರುವಃ ನಾರಾಯಣಂ ಸಾಕ್ಷಾತ್ಕರ್ತು ಘೋರಂ ಅರಣ್ಯಂ ಪ್ರಸ್ಥಿತಃ. ಘೋರ ದಟ್ಟವಾದ ಅರಣ್ಯಕ್ಕೆ ಹೋದನು ಅಂತ. ಅರಣ್ಯ ಮರ್ತೋದ್ರೆ ವನಂ ಕಾನನಂ ಅಂತಲೂ ಬರೀಬೋದು. ಭಗವತಃ ದರ್ಶನೇನ ಕಿಂ ಅಕರೋತ್. ಭಗವಂತನ ದರ್ಶನದಿಂದ ಸಂತೋಷಗೊಂಡಂತಹ ಧ್ರುವನು ಏನು ಮಾಡಿದನು ಅಂತ. ಸ್ತುತಿಂ ಅಕರೋತ್. ನೋಡಿ, ಕಿಂ ಬದಲು ಸ್ತುತಿಂ ಆ್ಯಡ್ ಮಾಡಬೇಕು. ಒಂದು ಪ್ರಶಂಸೆ ಮಾಡ್ದ, ಹೊಗಳಿದ ಆ ದೇವರನ್ನು. ಭಗವಂತನ ದರ್ಶನದಿಂದ ಸಂತೋಷಗೊಂಡ ಧ್ರುವನು ಸ್ತುತಿಯನ್ನು ಮಾಡಿದನು ಅಂತ. ಸ್ತುತಿಂ ಅಕರೋತ್ ಅಂತ ಫುಲ್ ಸೆಂಟೆನ್ಸ್ ಬರಿಬೇಕು. ಇಲ್ಲಿ ಬರೀ ಕೀವರ್ಡನ್ನಷ್ಟೇ ಕೊಟ್ಟಿದ್ದೀವಿ. ಬಟ್ ನೀವು ಬರೆಯುವಾಗ ಈ ಕಿಂ ಬದಲು ಸ್ತುತಿಂ ಸೇರಿಸ್ಬಿಟ್ಟು ಫುಲ್ ಸೆಂಟೆನ್ಸ್ ಬರಿಬೇಕು. ಸಂತುಷ್ಟಃ ಭಗವಾನ್ ವಿಷ್ಣು ಕಿಂ ಅಕರೋತ್. ಸಂತೋಷಗೊಂಡಂತಹ ಭಗವಾನ್ ವಿಷ್ಣು ಅಂದರೆ ಭಗವಂತನಾದ ವಿಷ್ಣುವು ಏನು ಮಾಡಿದನು ಅಂತ. ಅನುಗ್ರಹ್ಯ ಧ್ರುವಂ ಪದಂ ಅಯಚ್ಛತ್. ಕಿಂ ಅಕರೋತ್ ಬದಲು ಇಷ್ಟೂ ಪದವನ್ನು ಬರಿಬೇಕು. ಸಂತುಷ್ಟಃ ಭಗವಾನ್ ವಿಷ್ಣು, ಸಂತೋಷಗೊಂಡ ಭಗವಾನ್ ವಿಷ್ಣುವು ಅನುಗ್ರಹ್ಯ ಅಂದರೆ ಧ್ರುವನನ್ನು ಅನುಗ್ರಹಿಸಿ, ಧ್ರುವಂ ಪದಂ ಅಯಚ್ಛತ್ ಧ್ರುವ ಪದವಿಯನ್ನು ನೀಡಿದನು ಅಂತ ಬರಿಬೇಕು. ನೋಡಿ, ಕಿಂ ಅಕರೋತ್ ಬದಲು ಇಷ್ಟು ಪದಗಳನ್ನು ಬರಿಬೇಕು. ಇದನ್ನೆಲ್ಲ ಆ ಕೀವರ್ಡ್ಸನ್ನೆಲ್ಲ 3-4 ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆದಿತ್ಯಸ್ಯ ನಮಸ್ಕಾರಾತ್ ಕಿಂ ಭವತಿ. ಆದಿತ್ಯನ ನಮಸ್ಕಾರದಿಂದ ಏನು ಆಗುತ್ತೆ? ಆದಿತ್ಯ ಅಂದರೆ ಸೂರ್ಯ ಅಂತ. ಸೂರ್ಯ ನಮಸ್ಕಾರದಿಂದ ಏನಾಗುತ್ತೆ? ಕಿಂ ಭವತಿ ಬದಲು ಇಷ್ಟೂ ಪದವನ್ನು ಬರಿಬೇಕು. ಆದಿತ್ಯಸ್ಯ ನಮಸ್ಕಾರಾತ್ ದೀರ್ಘಾಯು ಬಲಂ ತೇಜಃ ಚ ಭವತಿ. ನೋಡಿ, ಇಷ್ಟು ಪದಗಳನ್ನು ದೀರ್ಘಾಯು ಅಂದರೆ
ಹೆಚ್ಚು ಆಯಸ್ಸನ್ನು ಪಡೀತಾನೆ, ಬಲವನ್ನು ಪಡೀತಾನೆ, ಮತ್ತು ತೇಜಸ್ಸನ್ನು ಪಡೆಯುತ್ತಾನೆ ಅಂತ. ಕೈಹಿ ಷಡ್ಭಿಃ ನಿಧಾನೈಃ ರೋಗಾಃ ಪ್ರಭವಂತಿ. ಯಾವ 6 ಕಾರಣಗಳಿಂದ ರೋಗಗಳು ಉಂಟಾಗುತ್ತವೆ? ಅತ್ಯಂಬುಪಾನಾತ್ ಅಂದರೆ ತುಂಬ ಅತಿಯಾಗಿ ನೀರು ಕುಡಿಯುವುದರಿಂದ, ವಿಷಮಾನಂ ಅಂದರೆ ವಿಷಮಾಶನಾತ್ ಅಂತ ಆಗಬೇಕು, ಇದು ವಿಷಮಾನಂ ಅಂತ ಆಗಿದೆ, ವಿಷಮ್ ಅಶನಾತ್ ಅಂತ ಮಾಡ್ಕೊಳ್ಳಿ. ಅಂದರೆ ಈ ಜಂಕ್ ಫುಡ್ ಮುಂತಾದವುಗಳನ್ನು, ಅನ್ಹೆಲ್ದಿ ಫುಡ್ಡನ್ನು ತಿನ್ನೋದರಿಂದ, ದಿವಾ ಸುಪ್ತಿ ಹಗಲಿನಲ್ಲಿ ನಿದ್ರಿಸುವುದರಿಂದ, ರಾತ್ರೌ ಜಾಗರಣಂ ರಾತ್ರಿ ಎಚ್ಚರವಾಗಿರೋದು, ನಿದ್ದೆ ಮಾಡದೇ ಇರೋದು, ಮಲಸ್ಯ ಮೂತ್ರಸ್ಯ ಸಂರೋಧನಂ ಅಂದರೆ ಮಲ ಮತ್ತು ಮೂತ್ರಗಳನ್ನು ಸಂರೋಧನ ಹೋಗದೇ ಇರೋದು, ಕಂಟ್ರೋಲ್ ಮಾಡ್ಕೊಂಡು ಕೂತಿರೋದು, ಅಂದರೆ ಮೂತ್ರ ಮಲ ಬಂದರೂ ಕೂಡ ಹೋಗದೇ ಇರೋದು. ಈ ಏತೈಹಿ ಷಡ್ಭಿಃ ನಿಧಾನೈಃ ಈ 6 ಕಾರಣಗಳಿಂದ ರೋಗಾಃ ಪ್ರಭವಂತಿ ರೋಗವು ಉಂಟಾಗುತ್ತವೆ. ನೋಡಿ, ಅತ್ಯಂಬುಪಾನಾತ್ ವಿಷಮಾಶನಾತ್ ಚ ದಿವಾ ಸುಪ್ತಿಃ ರಾತ್ರೌ ಜಾಗರಣಂ ಮಲಸ್ಯ ಮೂತ್ರಸ್ಯ ಚ ಸಂರೋಧನಂ ಏತೈಃ ಷಡ್ಭಿಃ ನಿಧಾನೈಃ ರೋಗಾಃ ಪ್ರಭವಂತಿ. ಇದನ್ನು ತುಂಬ ಸಲ 2 ಮಾರ್ಕ್ಸಿಗೂ ಕೇಳ್ತಾರೆ, ಲಘು ಉತ್ತರ ಥರನೂ ಕೇಳ್ತಾರೆ. ಹಾಗಾಗಿ ಇದನ್ನು ಕಲ್ತ್ಕೊಂಡ್ರೆ ನಿಮಗೆ 1 ಮಾರ್ಕ್ ಆದರೂ ಸಿಗ್ಬೋದು, ಇಲ್ಲಾಂದರೆ ಲಘು ಉತ್ತರ ಕೇಳಿದ್ರೆ 2 ಮಾರ್ಕ್ಸು ಕೂಡ ಸಿಗುತ್ತೆ. ಆಹಾರಾರ್ಥಂ ಕಿಂ ಕುರ್ಯಾತ್ ಆಹಾರಕ್ಕೋಸ್ಕರ ಏನು ಮಾಡಬೇಕು ಅಂತ, ಇದು ಆರೋಗ್ಯ ಸೂತ್ರನೇ ಲೆಸನ್ದೆ. ಅನಿಂದ್ಯಂ ಕರ್ಮ ಕುರ್ಯಾತ್, ಕಿಂ ಬಂದು ಅನಿಂದ್ಯಂ ಕರ್ಮ ಅಂದರೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ. ಕರ್ಮ ಅಂದರೆ ವರ್ಕು, ಅನಿಂದ್ಯಂ ಅಂದರೆ ಒಳ್ಳೆಯ ಕಾರ್ಯ, ನಿಂದ್ಯಂ ಅಂದರೆ ನಿಂದನೀಯ, ಆನಂದನೀಯ ಅಂದ್ರೇನು? ಹೊಗಳುವಂತಹ ಒಳ್ಳೆಯ ಕಾರ್ಯವನ್ನು ಮಾಡಬೇಕು. ಆಹಾರಾರ್ಥಂ ಅನಿಂದ್ಯಂ ಕರ್ಮ ಕುರ್ಯಾತ್. 9ನೇದು ಕಹ ಆಯುರ್ವೇದ ಉಚ್ಯತೆ. ಯಾವುದು ಆಯುರ್ವೇದ ಅಂತ ಹೇಳಲ್ಪಡುತ್ತೆ ಅಂದರೆ ಆಯುರ್ವೇದ ಅಂದರೆ ಏನು ಅಂತ ಕೇಳಿದ್ದಾರೆ. ಇದು ತುಂಬ ಸಲ 2 ಅಂಕಗಳಿಗೆ ಕೇಳಿದ್ದಾರೆ. ಇದು ದ್ವಿತ್ರಯೀ ವಾಕ್ಯ ಉತ್ತರಂ ಕೇಳಿದ್ದಾರೆ. ಚತುರ್ವಿಧಸ್ಯ ಆಯುಷಃ ಹಿತಕರಂ ಕಿಂ ಅಹಿತಕರಂ ಕಿಂ ಆಯುಷಃ ಮಾನಂ ಕಿಯತ್ ಇತ್ಯಾದಿ ವಿಷಯಾನ್ ಯಹ ನಿರೂಪಯತಿ ಸಹ ಆಯುರ್ವೇದಃ ಉಚ್ಯತೆ. ಚತುರ್ವಿಧಸ್ಯ 4 ರೀತಿಯ ಆಯಸ್ಸನ್ನು 4 ರೀತಿಯಾಗಿ ವಿಭಾಗಿಸ್ತೀವಿ. ಅದರಲ್ಲಿ ಹಿತಕರ ಯಾವುದು, ಅಹಿತಕರ ಯಾವುದು, ಆಯುಷ್ಯಃ ಮಾನಂ ಕಿಯತ್ ಅಂದರೆ ಎಷ್ಟು ವರ್ಷ ಒಬ್ಬ ವ್ಯಕ್ತಿ ಬದುಕ್ತಾನೆ, ಇತ್ಯಾದಿ ವಿಷಯ ಮುಂತಾದ ವಿಷಯಗಳನ್ನು ಯಹ ನಿರೂಪಯತಿ ಯಾವುದು ನಿರೂಪಿಸುತ್ತದೆಯೋ ಸಹ ಆಯುರ್ವೇದ ಉಚ್ಯತೆ, ಅದು ಆಯುರ್ವೇದ ಎಂದು ಕರೆಯಲ್ಪಡುತ್ತೆ. 10ನೇದು ಭರತಖಂಡ ತಿಸ್ರಶು ಆಗಿದೆ, ಅದು ಸ ಆಗಬೇಕು, ಸ ಕೆಳಗೆ ಇಂಗ್ಲೀಷ್ ಈ ಥರ ಇಲ್ಲಿ ಮಾರಬೇಕು. ತಿಸ್ರಶು ದಿಕ್ಷು ಕೈಹಿ ಆವೃತಃ. ಭರತಖಂಡ 3 ದಿಕ್ಕುಗಳಲ್ಲಿ ಯಾವುದರಿಂದ ಆವರಿಸಲ್ಪಟ್ಟಿದೆ? ಸಮುದ್ರ ಜಲೈಹಿ ಸಮುದ್ರದ ನೀರಿನಿಂದ, ಕೈಹಿ ಬದಲು ಸಮುದ್ರ ಜಲೈಹಿ. ಭರತಖಂಡ ತಿಸ್ರಶು ದಿಕ್ಷು ಸಮುದ್ರ ಜಲೈಹಿ ಆವೃತಃ ಅಂತ ಬರೀಬೇಕು. ಹಿಮಲಿಂಗಂ ಕದಾ ದರ್ಶನಯೋಗ್ಯಂ ಭವತಿ. ಹಿಮಲಿಂಗ ಯಾವಾಗ ದರ್ಶನಯೋಗ್ಯವಾಗುತ್ತೆ, ನೋಡೋದಕ್ಕೆ ಯಾವಾಗ ಹೋದರೆ ಒಳ್ಳೆಯದು ಹಿಮಲಿಂಗವನ್ನು ನೋಡೋದಕ್ಕೆ ಅಂತ? ಶ್ರಾವಣ ಮಾಸದಲ್ಲಿ ಹೋದರೆ ಅದು ದರ್ಶನ ಯೋಗ್ಯ ಆಗುತ್ತೆ. ಇಲ್ಲಾಂದರೆ ತುಂಬ ಚಳಿ ಇರುತ್ತೆ, ಹಿಮಲಿಂಗ ಕಾಣಿಸೋದಿಲ್ಲ. ಹಿಮಲಿಂಗಂ ಶ್ರಾವಣ ಮಾಸೆ ದರ್ಶನಯೋಗ್ಯಂ ಭವತಿ. ಕದಾ ಬದಲು ಶ್ರಾವಣ ಮಾಸೆ ಅಂತ ಬರೀಬೇಕು. ಕೌ ಅಮರತ್ವಂ ಪ್ರಾಪ್ತವಂತೌ. ಯಾರು ಅಮರತ್ವವನ್ನು ಪಡೆದರು? ಕೌ ದ್ವಿವಚನ ಇದೆ ನೋಡಿ, ಇಬ್ಬರು, ಅಂದರೆ ಶ್ವೇತಪಾರಾವತವು ಅಂತ ಬರೀಬೇಕು. ಕೌ ಬದಲು ಅಂದರೆ ಬಿಳಿ ಪಾರಿವಾಳಗಳು ಅಂತ ಅರ್ಥ. ಅಂದರೆ ನಗಾದಿ ರಾಜರಸನಲ್ಲಿ ಬರುತ್ತಲ್ವಾ, ಶ್ವೇತಪಾರಾವತೌ ಅಮರತ್ವಂ ಪ್ರಾಪ್ತವಂತೌ. 2 ಬಿಳಿ ಪಾರಿವಾಳಗಳು ಅಮರತ್ವವನ್ನು ಪಡೆದರು. ಶ್ವೇತಪಾರಾವತೌ ದಗ್ಧುಂ ಕಹ ಇಚ್ಛತಿ. ಈ ಬಿಳಿ ಪಾರಿವಾಳಗಳನ್ನು ದಗ್ಧುಂ ಅಂದರೆ ಸುಡಲು, ಕಹ ಇಚ್ಛತಿ ಯಾರು ಇಷ್ಟಪಡ್ತಾರೆ, ಅದನ್ನು ಸುಡೋದಕ್ಕೆ ಇಷ್ಟಪಡ್ತಾರೆ ಅಂತ. ಶಿವ ಕಹ ಬಂದು ಶಿವ ಆನ್ಸರು. ಶಿವ ಇಚ್ಛತಿ. ಶ್ವೇತಪಾರಾವತೌ ದಗ್ಧುಂ ಶಿವ ಇಚ್ಛತಿ. ಶಿವನು ಇಷ್ಟಪಡ್ತಾನೆ ಅಂದರೆ ಅವನು ಆ ಪಾರ್ವತಿಗೆ ರಹಸ್ಯವಾಗಿ ಕೇಳ್ತಾರೆ, ಅದಕ್ಕೋಸ್ಕರ ಕೋಪಗೊಂಡು ಅವುಗಳನ್ನು ಸುಡೋದಕ್ಕೆ ಪ್ರಯತ್ನ ಪಡ್ತಾನೆ ಕೋಪಗೊಂಡು.
ರಮಣ ಮಹರ್ಷೇಹೇ ಮಾತಾಪಿತರೌ ಕೌ. ರಮಣ ಮಹರ್ಷಿಗಳ ತಾಯಿ ತಂದೆಯರು ಯಾರು? ಇಬ್ಬರ ಹೆಸರು ಬರೀಬೇಕು. ಮಾತಾಪಿತರವು ಅಂದರೆ ಬರೀ ಮಾತು ನಮ್ಮ ಹೆಸರಷ್ಟೇ ಬರೀಬೇಕು. ಸೊ ರಮಣ ಮಹರ್ಷೇಹೇ ಮಾತಾಪಿತರವು ಅಂತ ಬರೆದು ಸುಂದರಮ್ಮಯ್ಯರ್ ಅಲಗಮಾಳ್ಚ ಅಂತಲೂ ಬರೀಬೋದು. ಇಲ್ಲಾಂದರೆ ರಮಣ ಮಹರ್ಷೇಹೇ ಪಿತಾ ಸುಂದರಂ ಅಯ್ಯರ್ ಮಾತಾ ಅಳಗಮಾಳ್ ಅಂತ ಬರೀಬೇಕು. ತಂದೆಯ ಹೆಸರು ಸುಂದರಮ್ಮಯ್ಯರು, ತಾಯಿ ಅಲಗಮಾಳ್ ಅಂತ. ರಮಣ ಮಹರ್ಷೇಹೇ ಕಸ್ಮಿನ್ ವಿಷಯೇ ಅನಾಸ್ಥಾ ಆಸೀತ್. ರಮಣ ಮಹರ್ಷಿಗಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರಲಿಲ್ಲ. ಅನಾಸ್ಥ ಅಂದರೆ ಡಿಸ್ಇಂಟ್ರೆಸ್ಟ್ ಅಂತ, ಇಂಟ್ರೆಸ್ಟ್ ಇಲ್ಲದೆ ಇರೋದು. ಅನಾಸಕ್ತಿಯನ್ನು ಹೊಂದಿದ್ರು. ಬಾಹ್ಯ ವಿಷಯ ಅಂದರೆ ಬಾಹ್ಯ ವಿಷಯಗಳಲ್ಲಿ ಅಂದರೆ ವರ್ಲ್ಡ್ಲಿ ಪ್ಲೆಜರ್ಸ್ ಅಂತ ಹೇಳ್ತೀವಲ್ವ, ಲೌಕಿಕ ಸುಖ ಭೋಗಗಳಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಸೊ ಇದು ಕಸ್ಮಿನ್ ಬದಲು ಬಾಹ್ಯ ವಿಷಯ. ಬಾಹ್ಯವನ್ನು ನೆನಪಿಟ್ಕೊಂಡ್ರೆ ಆಯಿತು, ವಿಷಯ ಅಲ್ಲೇ ಇದೆ. ರಮಣ ಮಹರ್ಷೇಹೇ ಬಾಹ್ಯ ವಿಷಯೇ ಅನಾಸ್ಥಾ ಆಸೀತ್. ಗಣಪತಿ ಮುನಿ ಕಿಮರ್ಥಂ ರಮಣ ಮಹರ್ಷೇಹೇ ಸಮೀಪಂ ಆಗತಃ. ಗಣಪತಿ ಮುನಿಗಳು ಯಾಕೆ ರಮಣ ಮಹರ್ಷಿಗಳ ಸಮೀಪ ಬಂದರು? ಮನಸಃ ಅಪ್ರಶಾಂತತೆಯ, ಇಲ್ಲಾಂದರೆ ಮನಸಃ ಶಾಂತಿಂ ಲಬ್ಧುಂ ಅಂತಲೂ ಬರೀಬೋದು. ಗಣಪತಿ ಮುನಿ ಮನಸಃ ಅಪ್ರಶಾಂತತೆಯ, ಇಲ್ಲಾಂದರೆ ಮನಸಃ ಶಾಂತಿಂ ಲಬ್ಧುಂ ರಮಣ ಮಹರ್ಷೇಹೇ ಸಮೀಪಂ ಆಗತಃ. ಮನಸ್ಸಿಗೆ ಶಾಂತಿಯನ್ನು ಪಡೆಯೋದಕ್ಕೋಸ್ಕರ ರಮಣ ಮಹರ್ಷಿಗಳಿಗೆ ಅವರ ಬಳಿಗೆ ಬಂದರು ಅಂತ. ಅಪ್ರಶಾಂತತೆಯ ಅಂದರೂ ಅದೇ ಅರ್ಥ. ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಶಾಂತಿ ಇರಲಿಲ್ಲ, ಅದಕ್ಕೋಸ್ಕರ ಬಂದರು ಅಂತ. ಇದನ್ನಾರು ಬರಿಬೋದು. ಇಲ್ಲಾಂದರೆ ಮನಸಃ ಶಾಂತಿಂ ಪ್ರಾಪ್ತುಂ ಶಾಂತಿಂ ಲಬ್ಧುಂ ಅಂತ ಕೂಡ ಬರೀಬೋದು. ಕಿಮರ್ಥಂ ಬದಲು ಈ ವರ್ಡ್ಸನ್ನು ಸೇರಿಸಬೇಕು. ಪಾಲ್ವ್ರಂಟನ್ ಮಹೋದಯಸ್ಯ ಪ್ರಶ್ನಾನಾಂ ಉತ್ತರಾಣಿ ಕಥಂ ಲಬ್ಧಾನಿ. ಪಾಲ್ವ್ರಂಟನ್ ಮಹೋದಯರ ಪ್ರಶ್ನೆಗಳಿಗೆ ಉತ್ತರಗಳು ಹೇಗೆ ದೊರಕಿದವು? ಮೌನೇನ, ಮೌನದಿಂದಲೇ ಸಿಕ್ಕವು ಅಂತ. ಪಾಲ್ವ್ರಂಟನ್ ಮಹೋದಯಸ್ಯ ಪ್ರಶ್ನಾನಾಂ ಉತ್ತರಾಣಿ ಮೌನೇನ ಲಬ್ಧಾನಿ. ಕಥಂ ಬದಲು ಮೌನೇನ ಅಂತ ಬರೆದುಬಿಟ್ರೆ ಆಯಿತು. ರಮಣ ಮಹರ್ಷೇಹೇ ಸಹಜಾನಿ ಆಭರಣಾನಿ ಕಾನಿ. ರಮಣ ಮಹರ್ಷಿಗಳ ಸಹಜವಾದ ಆಭರಣಗಳು ಯಾವುವು ಅಂದರೆ ನ್ಯಾಚುರಲ್ ಆರ್ನಮೆಂಟ್ಸ್ ಏನು ಅಂತ. ಶಾಂತಿ ಸರ್ವಪ್ರಾಣಿ ಸಮಭಾವನಾ ದಯಾ ನಿರ್ವಿಕಾರತಾ ಇತ್ಯಾದೀನಿ. ರಮಣ ಮಹರ್ಷೇಹೇ ಸಹಜಾನಿ ಆಭರಣಾನಿ ಶಾಂತಿ ಸರ್ವಪ್ರಾಣಿ ಸಮಭಾವನಾ ದಯಾ ನಿರ್ವಿಕಾರತಾ ಇತ್ಯಾದೀನಿ. ಇದೆಲ್ಲ ಅವರ ಸರ್ವಪ್ರಾಣಿ ಸಮಭಾವನ ಅಂದರೆ ಎಲ್ಲ ಪ್ರಾಣಿಗಳನ್ನು ಸಮಾನವಾಗಿ ನೋಡೋದು. ಆಮೇಲೆ ದಯೆ, ಮರ್ಸಿ. ನಿರ್ವಿಕಾರತ ಅಂದರೆ ಯಾವುದೇ ವಿಕಾರ ಇಲ್ಲದೆ ಇರೋದು, ಸಹಜತೆ. ಇವಾಗ ನಿರ್ದೇಶಾನುಸಾರಂ ಉತ್ತರಂ ಅಂದರೆ ಹೂ ಸೆಟ್ ಟು ಹೂಮ್. ಏಕವಾಕ್ಯನ ಬರೀ 18 ಇದೆ. ಅಂದರೆ ಇದು ಬರೀ ಕಲಿಕೆಯಲ್ಲಿ ಯಾರು ಹಿಂದುಳಿತಾರೋ, ಯಾರು ಮಿನಿಮಮ್ ಪಾಸಿವ್ ಮಾರ್ಕ್ಸ್ ಮಾತ್ರ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೋ, ಯಾರಿಗೆ ಸಂಸ್ಕೃತ ತುಂಬ ಕಷ್ಟ ಆಗ್ತಾ ಇದೆಯೋ ಅವರಿಗೋಸ್ಕರ ಮಾಡಿದ್ದು. ಸೊ ಹೈ ಅಚೀವರ್ಸಿಗೆ ಇದು ಅಷ್ಟೊಂದು ಅವಶ್ಯಕತೆ ಇಲ್ಲ, ನೋಡ್ಬೋದು. ಬಟ್ ಅವರಿಗಿಂತ ಹೆಚ್ಚು ಸ್ಲೋ ಲರ್ನರ್ಸು ಇದು ಹೆಚ್ಚು ಉಪಯೋಗ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರಶ್ನ ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ. ಹಾಗಂದ್ರೇನು? ಕೇಸರಿ ಎಂಬ ಹೆಸರಿನ ಅವನ ತಂದೆಯು ಆಡಳಿತ ಮಾಡುತ್ತಿದ್ದನು. ಅವನ ತಂದೆ ಅಂದರೆ ಹನುಮಂತನ ತಂದೆ, ಕೇಸರಿ ಅಂತ ಅವರ ಹೆಸರು. ಅವನು ಆಡಳಿತ ಮಾಡುತ್ತಿದ್ದನು, ಆಳ್ವಿಕೆ ಮಾಡುತ್ತಿದ್ದನು ಅಂತ. ಕಹ ಪಾಠ ಮಾರುತೇಹೇ ಮಹಿಮಾ ಇತಿ ಪಾಠ. ಮಾರುತೇಹೇ ಮಹಿಮಾ ಇತಿ ಪಾಠ ಅಂತ ಬರಿಬೇಕು. ಕಹ ಅವದತ್ ಅಗಸ್ತ್ಯ ಅವದತ್. ಅಗಸ್ತ್ಯ ಮುನಿಗಳು ಹೇಳೋದು ಈ ವಾಕ್ಯವನ್ನು. ಕೇಸರಿ ಕಸ್ಯ ಪಿತಾ ಅಂದರೆ ಕೇಸರಿ ಮಾರುತೇಹೇ ಪಿತಾ. ಮಾರುತೇಹೇ ಪಾಠದ ಹೆಸರು ಅದೇ ಇದೆ ನೋಡಿ, ಇಲ್ಲೂ ಅದೇ ಇದೆ, ಮಾರುತಿಯ ತಂದೆ ಅಂತ. ಕೇಸರಿ ಯಾರ ತಂದೆ ಅಂದರೆ ಮಾರುತೇಹೇ ಪಿತಾ. ಇಲ್ಲ ಆಂಜನೇಯಸ್ಯ ಪಿತಾ ಅಂತ ಬರಿಬೋದು ಮಾರುತೇಹೇ ಮರೆತೋದ್ರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಜಗ್ರಾಹ ಸಹಸಾ ರವಿಂ. ಕೂಡಲೇ, ಸಹಸಾ ಅಂದರೆ ಕೂಡಲೇ, ಸಡನ್ಲಿ ಅಂತ. ರವಿಯನ್ನು ಜಗ್ರಾಹ ಅಂದರೆ ಹಿಡಿದನು, ಸೂರ್ಯನನ್ನು ಹಿಡಿದ ಅಂತ ಅರ್ಥ ಈ ವಾಕ್ಯದ ಅರ್ಥ. ಆವಾಗ ನಿಮಗೆ ಯಾವ ಪಾಠ ಅಂತ ಗೊತ್ತಾಗುತ್ತೆ, ಸೆಂಟೆನ್ಸ್ ಮೀನಿಂಗ್ ಗೊತ್ತಾದರೆ. ಕಹ ಪಾಠ ಮಾರುತೇಹೇ ಮಹಿಮಾ ಇತಿ ಪಾಠ. ಕಹ ಅವದತ್ ರಾಹು ಅವದತ್. ರಾಹು ಹೇಳೋದು ಇದನ್ನು, ಇಂದ್ರನಿಗೆ ಕಂಪ್ಲೇಂಟ್ ಕೊಡುವಾಗ ಹೇಳ್ತಾನೆ. ಕಮ್ ಅವದತ್ ಅಂದರೆ
ಇಂದ್ರಂ ಅವದತ್, ಇಂದ್ರನನ್ನು ಕುರಿತು ಹೇಳ್ತಾನೆ ಈ ವಾಕ್ಯವನ್ನು. ಅದಕ್ಕೆ ಇಂದ್ರಂ ಅವದತ್ ಅಂತ. ನೋಡಿ, ಇದೆಲ್ಲ ಆರಾಮ್ಸೆ 3 ವರ್ಡ್ಸ್ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಇದು ಒಟ್ಟು 12 ಅಂಕಗಳಿಗೆ ಇರುತ್ತೆ. ಹೂ ಸೆಡ್ ಟು ಹೂಮ್ ಯಥಾ ನಿರ್ದೇಶಂ. ಅಹಂ ಅಸ್ಯ ಪ್ರದಾಸ್ಯಾಮಿ ಪರಮಂ ವರಂ ಅದ್ಭುತಂ. ಅದ್ಭುತಂ ಆಗಿದೆ, ಇದು ಅದ್ಭುತಂ ಅಂತ ಮಾಡ್ಕೊಳ್ಳಿ. ನಾನು ಇವನಿಗೆ ಶ್ರೇಷ್ಠವಾದಂತಹ ಅದ್ಭುತವಾದ ವರವನ್ನು ಕೊಡುವೆನು ಅಂತ ಅರ್ಥ. ಇದರ ಅರ್ಥ ಕಹ ಪಾಠ ಮಾರುತೇ ಮಹಿಮಾ ಇತಿ ಪಾಠ. ಕಹ ವರಂ ದದಾತಿ, ಯಾರು ವರವನ್ನು ಕೊಡ್ತಾರೆ? ಇಂದ್ರ ವರಂ ದದಾತಿ ಅಂತ ಬರಿಬೇಕು. ಕಸ್ಮೈ ವರಂ ದದಾತಿ ಅಂದರೆ ಹನುಮತೆ ವರಂ ದದಾತಿ, ಇಲ್ಲ ಆಂಜನೇಯಾಯ ವರಂ ದದಾತಿ ಅಂತ ಬರಿಬೇಕು. ಆಂಜನೇಯನಿಗೆ ವರವನ್ನು ಕೊಡುತ್ತಾನೆ. ಫುಲ್ ಸೆಂಟೆನ್ಸ್ ಬರಿಬೇಕು. ಇಲ್ಲಿ ಕೀವರ್ಡ್ಸ್ ಅಷ್ಟೇ ಇದೆ. ಕಿಂ ಸ್ವಿತ್ ಶ್ರೇಷ್ಠತರಂ ಭವೇತ್, ಯಾವುದು ಹೆಚ್ಚು ಶ್ರೇಷ್ಠಕರ ಅಂತ. ಕಹ ಪಾಠ ಭೀಷ್ಮೋಕ್ತಯ ಇತಿ ಪಾಠ. ಭೀಷ್ಮೋಕ್ತಯ ಎಂಬ ಪಾಠ ಇದು. ಕಹ ವದತ್, ಯಾರು ಹೇಳೋದು? ಯುಧಿಷ್ಠಿರ ಅವದತ್, ಯುಧಿಷ್ಠಿರ ಹೇಳೋದು, ಅಥವಾ ಧರ್ಮರಾಜ ಅಂತಲೂ ಬರೀಬೋದು. ಕಮ್ ಅವದತ್, ಯಾರನ್ನ ಕುರಿತು ಹೇಳ್ತಾರೆ ಅಂದರೆ ಭೀಷ್ಮಂ ಅವದತ್, ಭೀಷ್ಮರನ್ನ ಕುರಿತು ಹೇಳುತ್ತಾನೆ. ಭೀಷ್ಮಂ ಅವದತ್. ಸ್ಪೆಲ್ಲಿಂಗ್ಸ್ ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಗಂಧೆ ನ ಜತೆ, ಹಾಗಂದ್ರೇನು? ಟೇಸ್ಟ್ ನೋಡೋದ್ರಲ್ಲಿ, ಆಮೇಲೆ ಸುಗಂಧಾದಿ ದ್ರವ್ಯಗಳಲ್ಲಿ ಆಸಕ್ತಿ ಇರೋದಿಲ್ಲ ಅಂತ ಅರ್ಥ. ಕಹ ಪಾಠ ಭೀಷ್ಮೋಕ್ತಯ ಇತಿ ಪಾಠ. ಕಹ ವದತ್, ಯಾರು ಹೇಳೋದು? ಭೀಷ್ಮ ಅವದತ್. ಕಹ ನ ರಜ್ಯತೆ, ಯಾರಿಗೆ ಇಷ್ಟ ಆಗೋದಿಲ್ಲ ಅಂದರೆ ಪ್ರಜ್ಞಾಚಕ್ಷು ನ ರಜ್ಯತೆ, ಅಂದರೆ ಯಾರಿಗೆ ಪ್ರಜ್ಞೆ ಇರುತ್ತೋ, ಯಾರು ಜ್ಞಾನಿ ಆಗಿರ್ತಾರೋ, ಜ್ಞಾನವನ್ನೇ ಕಣ್ಣಾಗಿ ಹೊಂದಿರುವವನು ಅವನು ರಸ ಗಂಧ ಇವುಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾನೆ ಅಂತ. ಪ್ರಜ್ಞಾಚಕ್ಷು ನ ರಜ್ಯತೆ ಅಂತ ಬರಿಬೇಕು. ನೆಕ್ಸ್ಟ್ ಮೇನ್ ಕವಿ ಪರಿಚಯ. ವಿದ್ವಾನ್ ಎಚ್ ವಿ ನಾಗರಾಜರಾವ್. ದೇಶಃ ಮೈಸೂರು ನಗರಂ. ಕಾಲಃ ಕ್ರಿಸ್ತಶಕ 1942 ತಮೇ ವರ್ಷೆ ಜನನಂ. ಕೃತಯಃ ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಸೂಕ್ತಿ ದ್ವಿಶತಿ. ನೋಡಿ, ತುಂಬ ಸಿಂಪಲ್ ಆಗಿದೆ. 3 ಮಾರ್ಕ್ಸ್ ಇರುತ್ತೆ ಒಂದೊಂದಕ್ಕೆ. ಕವಿ ಪರಿಚಯ 2 ಕೇಳ್ತಾರೆ, 3 ಅಂಕಗಳಿಗೆ, ಒಟ್ಟು 6 ಅಂಕಗಳಿಗೆ ಕೇಳ್ತಾರೆ. ಇನ್ನೊಂದು ಸಲ ಓದ್ತೀನಿ. ದೇಶ ಮೈಸೂರು, ಕಾಲಃ ಕ್ರಿಸ್ತಶಕ 1942 ತಮೇ ವರ್ಷೆ ಜನನಂ. ಕೃತಯಃ ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಸೂಕ್ತಿ ದ್ವಿಶತಿ. ನೆಕ್ಸ್ಟು ಬಲ್ಲಾಳಸೇನಃ. ದೇಶಃ ಧಾರಾನಗರಂ. ಕಾಲಃ ಷೋಡಶಶತಕಂ ಅಂತ ಬರೀರಿ. ಷೋಡಶತಮಂ ಶತಕಂ ಅಂತ ಬರೀಲೇಬೇಕು ಅಂತೇನಿಲ್ಲ. ಕೃತಿ ಭೋಜ ಪ್ರಬಂಧ. ನೋಡಿ, ಇದು ಇನ್ನೂ ಚಿಕ್ಕದಾಗಿದೆ. ದೇಶಃ ಧಾರಾನಗರಂ. ದೇಶ ಅಂದರೆ ಇಲ್ಲಿ ಸ್ಥಾನಂ, ಪ್ಲೇಸ್ ಅಂತ ಅರ್ಥ. ದೇಶ ಅಂದರೆ ಕಂಟ್ರಿ ಅಂತ ಅಲ್ಲ. ಕಾಲಃ ಷೋಡಶಶತಂ ಅಂದರೆ ಯಾವ ಕಾಲದಲ್ಲಿದ್ದರು. ಕೃತಿ ಭೋಜ ಪ್ರಬಂಧ. ಒಂದೇ ಇರೋದು, ಒಂದೇ ಇದ್ದರೆ ಕೃತಿ ಬರುತ್ತೆ. ತುಂಬ ಕೃತಿಗಳಿದ್ದಾಗ ಕೃತಯ ಅಂತ ಬರುತ್ತೆ. ಭೋಜರಾಜ. ದೇಶಃ ವಿದರ್ಭ. ಕಾಲಃ ಕ್ರಿಸ್ತಶಕ 1018 to 1. ಇಲ್ಲಾಂದರೆ ಏಕಾದಶ ಶತಕಂ ಅಂತ ಬರೀಬೋದು. ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ಬ್ರ್ಯಾಕೆಟಲ್ಲಿ ಏಕಾದಶ ಶತಕ. ಈ ನಂಬರ್ ಏನಾದರೂ ನಿಮ್ಗೆ ಇಸ್ವಿ ಮರ್ತೋಗುತ್ತೆ ಅಂದರೆ ಏಕಾದಶ ಶತಕಂ ಅಂತ ಬರೀರಿ, ಕ್ರಿಸ್ತಶಕ. ಕೃತಯಃ ಚಂಪೂರಾಮಾಯಣಂ ಸರಸ್ವತೀ ಕಂಠಾಭರಣಂ ಶೃಂಗಾರ ಪ್ರಕಾಶಃ. ದೇಶಃ ವಿದರ್ಭಃ. ಕಾಲಃ ಏಕಾದಶ ಶತಕಂ. ಕೃತಯಃ ಚಂಪೂರಾಮಾಯಣಂ ಸರಸ್ವತೀ ಕಂಠಾಭರಣಂ ಶೃಂಗಾರ ಪ್ರಕಾಶಃ. ನೆಕ್ಸ್ಟ್ ಭಾಸಃ. ದೇಶಃ ದಕ್ಷಿಣ ಭಾರತಂ. ಕಾಲಃ ಕ್ರಿಸ್ತಪೂರ್ವ 5ಮ ಶತಕಂ. ಕೃತಯಃ ಸ್ವಪ್ನವಾಸವದತ್ತಂ ಕರ್ಣಭಾರಂ ಪ್ರತಿಮಾನಾಟಕಂ ದೂತಘಟೋತ್ಕರಂ ಇತ್ಯಾದೀನಿ 14 ರೂಪಕಾಣಿ. ದೇಶಃ ದಕ್ಷಿಣ ಭಾರತಂ. ಕಾಲಃ ಕ್ರಿಸ್ತಪೂರ್ವ 5ಮ ಶತಕಂ. ಕೃತಯಃ ಸ್ವಪ್ನವಾಸವದತ್ತಂ ಕರ್ಣಭಾರಂ ಪ್ರತಿಮಾನಾಟಕಂ ದೂತಘಟೋತ್ಕಚಂ ಇತ್ಯಾದೀನಿ 14 ರೂಪಕಾಣಿ. ನೆಕ್ಸ್ಟು ಡಾಕ್ಟರ್ KS ನಾಗರಾಜನ್. ದೇಶಃ ಬೆಂಗಳೂರು ನಗರಂ. ಕಾಲಃ ಕ್ರಿಸ್ತಶಕ 20ತಮಂ ಶತಕಂ. 20 ಶತಕಂ ಅಂತ ಬರೆದ್ರು ಸರಿ. ಕೃತಯಃ ಸೀತಾ ಸ್ವಯಂವರಂ ಶಬರಿವಿಲಾಸಂ ಉನ್ಮತ್ತಕೀಚಕಂ ಗುರುಶಾಪಂ.
ದೇಶಃ ಬೆಂಗಳೂರುನಗರಂ ಕಾಲಃ ಕ್ರಿಸ್ತಶಕ ವಿಂಶತಿತಮಂ ಶತಕಂ ಕೃತಯಃ ಸೀತಾ ಸ್ವಯಂವರಂ ಶಬರೀವಿಲಾಸಂ ಉನ್ಮತ್ತಕೀಚಕಂ ವಾಲ್ಮೀಕಿಃ ದೇಶಃ ತಮಸಾ ನದೀತೀರಸ್ಯ ಆಶ್ರಮಃ ಕಾಲಃ ಕ್ರಿಸ್ತಾಬ್ದಾತ್ ಪೂರ್ವಂ ಇಲ್ಲ ಕ್ರಿಸ್ತಪೂರ್ವಂ ಅಂತ ಬರೀರಿ. ಕ್ರಿಸ್ತಾಬ್ದಾತ್ ಸ್ಪೆಲ್ಲಿಂಗ್ ಕಷ್ಟ ಆದರೆ. ಕೃತಿ ರಾಮಾಯಣಂ ಪಿತಾ ಪ್ರಚೇತಾಃ ಪ್ರಶಂಸಾ ಆದಿಕವಿಃ. ದೇಶಃ ತಮಸಾ ನದೀತೀರಸ್ಯ ಆಶ್ರಮಃ ಕಾಲಃ ಕ್ರಿಸ್ತಾಬ್ದಾತ್ ಪೂರ್ವಂ ಕೃತಿ ರಾಮಾಯಣಂ ಪಿತಾ ಪ್ರಚೇತಾಃ ಪ್ರಶಂಸಾ ಆದಿಕವಿಃ. ಭರತಮುನಿಃ ದೇಶಃ ದೇಶವಿಷಯೇ ಕಿಮಪಿ ನ ಜ್ಞಾಯತೆ. ಭಾರತಂ ಅಂತ ಬರಿಬೋದು. ಈ ಸೆಂಟೆನ್ಸ್ ನಿಮಗೆ ಕಷ್ಟ ಆದರೆ ದೇಶಃ ಭಾರತಂ ಅಂತ ಬರೀರಿ. ಕಾಲಃ ಕ್ರಿಸ್ತಪೂರ್ವ ದ್ವಿತೀಯ ಶತಕಂ ಕೃತಿ ನಾಟ್ಯಶಾಸ್ತ್ರಂ. ತುಂಬ ಚಿಕ್ಕದಾಗಿದೆ ಇದು. ದೇಶಃ ಭಾರತಂ ಕಾಲಃ ಕ್ರಿಸ್ತಪೂರ್ವ ದ್ವಿತೀಯ ಶತಕಂ ಕೃತಿ ನಾಟ್ಯಶಾಸ್ತ್ರಂ. ಕಾಳಿದಾಸಃ ದೇಶಃ ಉಜ್ಜಯಿನಿ ಕಾಲಃ ಪ್ರಥಮಂ ಚತುರ್ಥಂ ಪಂಚಮಂ ವಾ ಶತಕಂ. ನೋಡಿ, ಇದು ನಂಬರ್ ಇದನ್ನು ಬರೆಯೋದು ಕಷ್ಟ ಆದರೆ ಇವು ಪ್ರಥಮಂ ಚತುರ್ಥಮು 1 4 5 ಅಂತ ಸಂಸ್ಕೃತ ನಂಬರ್ ಹಾಕಿ ತಮಂ ಶತಕಂ ಅಂತ ಬರಿಬೋದು. ಅದಕ್ಕೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀವಿ. ಕೃತಯಃ ರಘುವಂಶಂ ಕುಮಾರ ಸಂಭವಂ ಮೇಘದೂತಂ ಋತುಸಂಹಾರ ಮಾಲವಿಕಾಗ್ನಿಮಿತ್ರಂ ವಿಕ್ರಮೋರ್ವಶೀಯಂ ಅಭಿಜ್ಞಾನ ಶಾಕುಂತಲಂ. ದೇಶಃ ಉಜ್ಜಯಿನಿ ಕಾಲಃ ಚತುರ್ಥಂ ಪಂಚಮಂ ವಾ ಶತಕಂ ಕೃತಯಃ ರಘುವಂಶಂ ಕುಮಾರಸಂಭವಂ ಮೇಘದೂತಂ ಋತುಸಂಹಾರಂ ಮಾಲವಿಕಾಗ್ನಿಮಿತ್ರಂ ವಿಕ್ರಮೋರ್ವಶೀಯಂ ಅಭಿಜ್ಞಾನ ಶಾಕುಂತಲಂ. ವೇದವ್ಯಾಸಃ ದೇಶಃ ಯಮುನಾ ನದೀ ದ್ವೀಪಃ ಕಾಲಃ ದ್ವಾಪರಯುಗಂ ಕೃತಯಃ ಮಹಾಭಾರತಂ ಬ್ರಹ್ಮಸೂತ್ರಾಣಿ ಅಷ್ಟಾದಶ ಪುರಾಣಾನಿ. ದೇಶಃ ಯಮುನಾ ನದೀ ದ್ವೀಪಃ ಕಾಲಃ ದ್ವಾಪರಯುಗಂ ಕೃತಯಃ ಮಹಾಭಾರತಂ ಬ್ರಹ್ಮಸೂತ್ರಾಣಿ ಅಷ್ಟಾದಶ ಪುರಾಣಾನಿ. ಮಾತಾಪಿತರೌ ಸತ್ಯವತಿ ಪರಾಶರಃ ಚ. ನೆಕ್ಸ್ಟ್ ಪಾಠಸ್ಯ ನಾಮ ಉಲ್ಲೇಖ್ಯ ತಾತ್ಪರ್ಯಂ ಪಂಚಶೈವಾಕ್ಯೈ ಸಂಸ್ಕೃತ ಭಾಷೆಯ ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. ಒಂದು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಕೂಡ ಬರೀಬೋದು ಇದನ್ನು ತಾತ್ಪರ್ಯವನ್ನು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಹಾಕೃತಃ ಕಸ್ಯ ಸ್ವಿದ್ದರಂ. ಈ ಮಂತ್ರವನ್ನು ಉಪನಿಷದ್ ವಚನಂ ಎಂಬ ಪದ್ಯದಿಂದ ಆರಿಸಲಾಗಿದೆ. ನೋಡಿ, ಫಸ್ಟು ತಾತ್ಪರ್ಯ ಬರೆಯುವಾಗ ಯಾವಾಗಲೂ ಆ ಪೊಯಮ್ ಹೆಸರನ್ನು ಬರೀಲೇಬೇಕು. ನಿಮ್ಗೆ ಅನುವಾದ ಅದರ ಮೀನಿಂಗ್ ಇಲ್ಲ ಅಂದರೂ ಪದ್ಯ ಭಾಗದ ಹೆಸರನ್ನು ಬರೆದ್ರು 1 ಮಾರ್ಕ್ ಆದರೂ ಕೊಡ್ತಾರೆ. ಈ ಜಗತ್ತಿನಲ್ಲಿ ಏನೇನಿದೆಯೋ ಅವೆಲ್ಲವೂ ಪರಮಾತ್ಮನಿಂದ ಆವರಿಸಲ್ಪಟ್ಟಿದೆ. ತ್ಯಾಗ ಮಾಡುವುದರಿಂದ ನಿನ್ನನ್ನು ಕಾಪಾಡಿಕೋ, ಮತ್ತೊಬ್ಬರ ಧನವನ್ನು ಬಯಸಬೇಡ ಅಂತ ಅರ್ಥ. ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಈ ಮಂತ್ರವನ್ನು ಉಪನಿಷದ್ ವಚನಂ ಎಂಬ ಪದ್ಯದಿಂದ ಆರಿಸಲಾಗಿದೆ. ಯಾರು ಎಲ್ಲ ಭೂತಗಳನ್ನು ತನ್ನಲ್ಲಿಯೇ ನೋಡುತ್ತಾನೆಯೋ ಮತ್ತು ತನ್ನನ್ನು ಎಲ್ಲ ಭೂತಗಳಲ್ಲಿ ನೋಡುತ್ತಾನೆಯೋ ಅವನು ಹಾಗೆ ನೋಡಿದ ಕಾರಣದಿಂದ ಹಿಂಸೆಯನ್ನು ಹೊಂದುವುದಿಲ್ಲ. ನಿಮಗೆ ಕನ್ನಡದಲ್ಲಿ ಬರೀರಿ, ಇಂಗ್ಲೀಷ್ ಕಂಫರ್ಟೇಬಲ್ ಆದರೆ ಇಂಗ್ಲೀಷಲ್ಲಿ ಬರಿಬೋದು. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಕರ್ಮಾದ್ಯ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ ಮಂತ್ರವನ್ನು ಉಪನಿಷದ್ ವಚನಂ ಎಂಬ ಪದ್ಯದಿಂದ ಆರಿಸಲಾಗಿದೆ. ಅದ್ವಿತೀಯನಾದ ಪರಮಾತ್ಮನು ಎಲ್ಲ ಜೀವಿಗಳಲ್ಲಿ ಅವ್ಯಕ್ತವಾಗಿ ಇರುವವನು, ಸರ್ವವ್ಯಾಪಿಯು, ಸರ್ವ ಜೀವಿಗಳ ಅಂತರಾತ್ಮನು, ಕರ್ಮಫಲದಾತನು, ಎಲ್ಲ ಜೀವಿಗಳಲ್ಲಿ ಇರುವವನು, ಸಾಕ್ಷಿ ಸ್ವರೂಪನು, ಚೈತನ್ಯ ಸ್ವರೂಪನು, ನಿರ್ಗುಣನೂ ಆಗಿದ್ದಾನೆ. ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಈ ಮಂತ್ರವನ್ನು ಉಪನಿಷದ್ ವಚನಂ ಎಂಬ ಪದ್ಯದಿಂದ ಆರಿಸಲಾಗಿದೆ. ಹೇಗೆ ಹರಿಯುವ ನದಿಗಳು ಸಮುದ್ರವನ್ನು ಸೇರಿದ ಬಳಿಕ ತಮ್ಮ ನಾಮರೂಪಗಳನ್ನು ಬಿಟ್ಟು ಸಮುದ್ರದಲ್ಲಿ ಒಂದಾಗುತ್ತವೆಯೋ ಹಾಗೆಯೇ ಜ್ಞಾನಿಯು ನಾಮರೂಪಗಳಿಂದ ಮುಕ್ತನಾಗಿ ಪರಬ್ರಹ್ಮವನ್ನೇ ಹೊಂದುತ್ತಾನೆ.
ಇದಿಷ್ಟು ಉಪನಿಷದ್ ವಚನಂದಾಯಿತು. ಈಗ ಭಾರತೀಯ ಭಾವನ ಕೊಟ್ಟಿದ್ದಾರೆ. ಶೈಲಶೃಂಗವಾಸಿನೀಂ ಕೃಪಾಕಟಾಕ್ಷಶಾಲಿನೀಂ ಮಂಗಲಾಂಗ ಶೋಭಿತಾಂ ಚರಾಚರಾದಿನಾಯಿಕಾಂ ವಲ್ಲಕೀ ಪ್ರಭೂತ ದಿವ್ಯ ಭವ್ಯ ಗಾನ ತೋಷಿಣೀಂ ರಾಜರಾಜ ಪೂಜಿತಾಂ ಸದಾ ನಮಾಮಿ ಮಾತರಂ. ಈ ಶ್ಲೋಕವನ್ನು ಭಾವನಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಪರ್ವತ ಶಿಖರಗಳಲ್ಲಿ ವಾಸವಾಗಿರುವ ಕರುಣೆಯಿಂದ ಕೂಡಿದವಳಾದ ಮಂಗಳಕರವಾದ ಅಂಗಗಳಿಂದ ಶೋಭಿಸುತ್ತಿರುವ ಸ್ಥಾವರ ಜಂಗಮಗಳಿಗೆಲ್ಲ ನಾಯಕಿಯಾಗಿರುವ ವೀಣೆ ಮೊದಲಾದ ವಾದ್ಯಗಳ ಮಂಗಳಕರವಾದ ಗಾನದಿಂದ ಸಂತುಷ್ಟಳಾಗಿರುವ ರಾಜಾಧಿರಾಜರಿಂದ ಪೂಜಿಸಲ್ಪಟ್ಟಿರುವ ಭಾರತ ಮಾತೆಯನ್ನು ಯಾವಾಗಲೂ ನಮಸ್ಕರಿಸುತ್ತೇನೆ. ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿವರ್ಧಿನಿ ಭೇದ ಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ ದುಃಖಶೋಕಹಾರಿಣಿ ಭವಾಂಬುದೇಶ್ಚ ತಾರಿಣಿ ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾವೆ. ಈ ಶ್ಲೋಕವನ್ನು ಭಾರತೀಯ ಭಾವನಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮನಸ್ಸಿಗೆ ಶಾಂತಿಯನ್ನಿರುವ ವೈರಾಗ್ಯ ಭಾವನೆಯನ್ನು ಹೆಚ್ಚಿಸುವ ನಾಶ ಮಾಡುವ ಜನರ ಐಕ್ಯತೆಯನ್ನು ಉಂಟು ಮಾಡುವ ದುಃಖವನ್ನು ಮತ್ತು ಶೋಕವನ್ನು ದೂರ ಮಾಡುವ ಸಂಸಾರವೆಂಬ ಸಾಗರವನ್ನು ದಾಟಿಸುವ ನಾವೆಲ್ಲರೂ ಭಾರತೀಯ ಎಂಬ ಭಾವನೆಯು ಭಾರತದಲ್ಲಿ ಆತ್ಮಶಕ್ತಿ ವರ್ಧಿತ ವಿಶಾಲ ದೃಷ್ಟಿ ಸಂಯುತ ದ್ವೇಷಭಾವ ವರ್ಜಿತ ನಿರಂತರಂ ಸುಖಪ್ರದ ರಾಷ್ಟ್ರಸತ್ವಧಾರಿಣಿ ತಮಪ್ರಕಂಡ ಖಂಡಿನಿ ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾರತೆ. ಈ ಪದ್ಯವನ್ನು ಭಾರತೀಯ ಭಾವನಾ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಆತ್ಮಬಲವನ್ನು ಹೆಚ್ಚಿಸುವ ಔದಾರ್ಯ ಮೊದಲಾದ ಗುಣಗಳಿಂದ ಕೂಡಿರುವ ದ್ವೇಷ ಭಾವನೆಯಿಲ್ಲದ ಯಾವಾಗಲೂ ಸುಖದಾಯಕವಾದ ರಾಷ್ಟ್ರದ ಬಲವನ್ನು ಧರಿಸಿರುವ ಗಾಢವಾದ ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡುವ ಭಾರತೀಯ ಭಾವನೆಯು ಭಾರತದಲ್ಲಿ ಬೆಳೆಯಲಿ. ಯತ್ರ ಕುತ್ರ ವಾ ವಯಂ ಸಮಗ್ರ ಭಾರತೆ ಸ್ಥಿತಾ ಭಾಷಯಾಪಿ ಧರ್ಮಸ್ಥಶ್ಚ ಭಿನ್ನಮಾರ್ಗಮಾಶ್ರಿತಾಃ ಆದಿತ್ಯ ಮಧ್ಯತಸ್ತಥಾ ಅಂತತಶ್ಚ ಭಾರತ ಭಾರತೀಯ ಭಾವನೇತಿ ವೃದ್ಧಿಮೇತು ಭಾರತೆ. ಈ ಪದ್ಯವನ್ನು ಭಾರತೀಯ ಭಾವನಾ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಪೂರ್ಣ ಭಾರತದಲ್ಲಿ ನಾವು ಎಲ್ಲಿ ವಾಸಿಸುತ್ತಿದ್ದರೂ ಭಾಷೆ ಮತ್ತು ಧರ್ಮದಿಂದ ವಿವಿಧಗಳನ್ನು ಭಾರತ ದೇಶದಲ್ಲಿ ಆದಿಯಲ್ಲೂ ಮಧ್ಯದಲ್ಲೂ ಅಂತ್ಯದಲ್ಲೂ ಭಾರತೀಯ ಅಂದರೆ ಯಾವಾಗಲೂ ಎಲ್ಲ ಕಡೆ ನಾವೆಲ್ಲ ಭಾರತೀಯರು ಎಂಬ ಭಾವನೆ ನಮ್ಮಲ್ಲಿ ವೃದ್ಧಿಸಲಿ. ಶೃಂಗಾರ ಹಾಸ್ಯ ಕರುಣಾಃ ರೌದ್ರವೀರ ಭಯಾನಕಾಃ ಬೀಭತ್ಸಾದ್ಭುತ ಶಾಂತಾಶ್ಚ ನವನಾಟ್ಯ ರಸಾ ಸ್ಮೃತಾಃ. ಇದು ನಾಟ್ಯಾಂಶದಿದ್ದು. ಈ ಶ್ಲೋಕವನ್ನು ಭರತ ಮುನಿಯ ನಾಟ್ಯಾಂಶ ಎಂಬ ಪದ್ಯದಿಂದ ಆರಿಸಲಾಗಿದೆ. ಶೃಂಗಾರ ಹಾಸ್ಯ ಕರುಣ ರೌದ್ರವೀರ ಭಯಾನಕ ಬೀಭತ್ಸ ಅದ್ಭುತ ಶಾಂತಗಳೆಂಬ 9 ರಸಗಳು ನಾಟಕವೇ ಮೊದಲಾದ ರೂಪಕಗಳಲ್ಲಿ ಇವೆ. ರತಿರ್ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹೋ ಭಯಂ ತಥಾ ಜುಗುಪ್ಸಾ ವಿಸ್ಮಯ ಶಮಾಃ ಸ್ಥಾಯಿ ಭಾವಾಃ ಪ್ರಕೀರ್ತಿತಾಃ. ಈ ಶ್ಲೋಕವನ್ನು ಭರತ ಮುನಿಯ ನಾಟ್ಯ ಪದ್ಯದಿಂದ ಆರಿಸಲಾಗಿದೆ. ರತಿ ಹಾಸ ಶೋಕ ಕ್ರೋಧ ಉತ್ಸಾಹ ಭಯ ಜುಗುಪ್ಸೆ ವಿಸ್ಮಯ ಮತ್ತು ಶಮಗಳೆಂಬ 9 ಸ್ಥಾಯಿ ಭಾವಗಳು ಹೇಳಲ್ಪಟ್ಟಿವೆ. ಆಂಗಿಕೋ ವಾಚಕಶ್ಚೈವ ಆಹಾರ್ಯಃ ಸಾತ್ವಿಕಸ್ತಥಾ ಚತ್ವಾರೋ ಅಭಿನಯಾಹ್ಯೇತೆ ವಿಜ್ಞೇಯ ನಾಟ್ಯ ಸಂಶ್ರಯಾಃ. ಈ ಶ್ಲೋಕವನ್ನು ಭರತ ಮುನಿಯ ನಾಟ್ಯಾಂಶ ಎಂಬ ಪದ್ಯದಿಂದ ಆರಿಸಲಾಗಿದೆ. ಆಂಗಿಕ ವಾಚಿಕ ಆಹಾರ್ಯ ಮತ್ತು ಸಾತ್ವಿಕಗಳೆಂಬ 4 ವಿಧದ ಅಭಿನಯಗಳು ನಾಟ್ಯಶಾಸ್ತ್ರದಲ್ಲಿ ಇವೆ ಎಂದು ತಿಳಿಯಬೇಕು. ಶಾರೀರ ವೈಣವಾಶ್ಚೈವ ಸಪ್ತಷಡ್ಜಾದಯಃ ಸ್ವರಾಃ ನಿಷಾದರ್ಷಭ ಗಾಂಧಾರ ಮಧ್ಯ ಪಂಚಮ ದೈವತಾಃ. ಈ ಶ್ಲೋಕವನ್ನು ಭರತ ಮುನಿಯ ನಾಟ್ಯಾಂಶ ಎಂಬ ಪದ್ಯದಿಂದ ಆರಿಸಲಾಗಿದೆ. ಶಾರೀರ ಎಂದರೆ ಕಂಠದಿಂದ ಉತ್ಪನ್ನವಾಗುವ, ವೈಣವ ಎಂದರೆ ವೇಣುವಿನಿಂದ ಉತ್ಪನ್ನವಾಗುವ, ನಿಷಾದ ಋಷಭ ಗಾಂಧಾರ ಷಡ್ಜ ಮಧ್ಯಮ ದೈವತ ಪಂಚಮಗಳೆಂಬ 7 ಸ್ವರಗಳು ಇವೆ. ತತಂ ಚೈವಾನವದ್ದಂಚ ಘನಂ ಸುಶಿರಮೇವ ಚ ಚತುರ್ವಿಧಂ ಚ ವಿಜ್ಞೇಯಂ ಆತೋದ್ಯಂ ಲಕ್ಷಣಾನ್ವಿತಂ. ಈ ಶ್ಲೋಕವನ್ನು ಭರತ ಮುನಿಯ ನಾಟ್ಯಾಂಶ ಎಂಬ ಪದ್ಯದಿಂದ ಆರಿಸಲಾಗಿದೆ. ಆತೋದ್ಯ ಎಂಬ ವಾದ್ಯ ವಿಶೇಷವು ತತ ಅವನದ್ದ ಘನ ಸುಶಿರ ಎಂದು 4 ವಿಧವಾಗಿದೆ. ತತಂ ತಂತ್ರೀಗತಂ ಜ್ಞೇಯಂ ಅವನದ್ದಂ ತು ಪೌಷ್ಕರಂ ಘನಸ್ತು ತಾಲೋ ವಿಜ್ಞೇಯಃ ಸುಶಿರೋ ವಂಶ ಏವ ಚ. ಈ ಶ್ಲೋಕವನ್ನು ಭರತ ಮುನಿಯ ನಾಟ್ಯಾಂಶ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ 4 ವಿಧದ
4 ವಿಧದ ವಾದ್ಯಗಳಲ್ಲಿ ವೀಣೆ ಮೊದಲಾದ ಮೃದಂಗ ಮೊದಲಾದ ವಾದ್ಯ ವಿಶೇಷಗಳೇ ಅವನದ್ದ. ತಾಳವಾದ್ಯವೇ ಘನ. ಬಿದಿರನ್ನು ಉಪಯೋಗಿಸಿ ಮಾಡಿದ ಕೊಳಲು ಮುಂತಾದ ವಾದ್ಯವು ಸುಶಿರ ಎನಿಸಿವೆ. ಧೀರೋದ್ದತೋ ಧೀರಲಲಿತೋ ಧೀರೋದಾತ್ತಸ್ತಥೈವ ಚ ಧೀರ ಪ್ರಶಾಂತಶ್ಚೈವೇತಿ ನಾಯಕಾಃ ನಾಟಕಾಶ್ರಯಾಃ. ಈ ಶ್ಲೋಕವನ್ನು ಭರತಮುನಿಯ ನಾಟ್ಯಾಂಶ ಎಂಬ ಪದ್ಯದಿಂದ ಆರಿಸಲಾಗಿದೆ. ನಾಟಕಾದಿ ರೂಪಕಗಳಲ್ಲಿ ಧೀರೋದ್ದತ, ಧೀರಲಲಿತ, ಧೀರೋದಾತ್ತ ಮತ್ತು ಧೀರಶಾಂತ ಎಂಬ 4 ಪ್ರಕಾರದ ನಾಯಕರು ಹೇಳಲ್ಪಟ್ಟಿದ್ದಾರೆ. ನಾಯಿಕಾಶ್ಚೈವ ವಕ್ಷ್ಯಾಮಿ ಚತಸ್ರಃ ಪುನರೇವತು ದಿವ್ಯಾ ಚ ನೃಪಪತ್ನಿ ಚ ಕುಲಸ್ತ್ರೀ ಗಣಿಕಾ ತಥಾ. ಈ ಶ್ಲೋಕವನ್ನು ಭರತಮುನಿಯ ನಾಟ್ಯಾಂಶ ಎಂಬ ಪದ್ಯದಿಂದ ಆರಿಸಲಾಗಿದೆ. ನಾಟಕದಲ್ಲಿ ದೇವಸ್ತ್ರೀ ಊರ್ವಶಿ, ಮೇನಕೆ ಮೊದಲಾದವರು, ರಾಣಿ ಸೀತೆ, ದ್ರೌಪದಿ ಮೊದಲಾದವರು, ಕುಲಸ್ತ್ರೀ ಸಾವಿತ್ರಿ, ಅರುಂಧತಿ ಮೊದಲಾದವರು, ವೇಶ್ಯೆ ಎಂಬುದಾಗಿ 4 ವಿಧವಾದ ನಾಯಕಿಯರು ಇರುತ್ತಾರೆ. ಇವತ್ತಿಗೆ ಇಲ್ಲಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಇದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಪಾರ್ಟ್ 1 ಇದು. ಉಳಿದ ಭಾಗವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. 1-2 ದಿವಸದಲ್ಲೇ ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದು ಪಾರ್ಟ್ 2 ಅದು ಎರಡನ್ನೂ ಕಲ್ತ್ಕೊಂಡ್ರೆ ನೀವು ಒಂದು 40ರಿಂದ 50 ಮಾರ್ಕ್ಸ್ ಅಂಕಗಳನ್ನು ಪಡೀಬೋದು. ಹಾಗಾಗಿ ಎಲ್ಲರೂ ಹೆಚ್ಚೆಚ್ಚು ನೋಡಿ. ಎಲ್ಲ ಸಬ್ಸ್ಕ್ರೈಬರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ ಎಂದು ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.